ವೆಲ್ಕಮ್ ಟು ವಿ ಕೆ ಬ್ಲಾಗ್ಸ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆಯಿತು. ಆಮೇಲೆ ಈಗ ಟೈಮ್ ಬಂದು 6:15 ಇರಬೇಕು. ಇವತ್ತೇನಪ್ಪ ಕೆಲಸ ಅಂದರೆ ಮಾಡೋಂಥ ಕೆಲಸ ಏನಿಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಮ್ಮ ಅಮ್ಮರ ಅಮ್ಮ ಅಂದರೆ ನಮ್ಮ ಅಜ್ಜಿ ಊರು ಬಂದು ಕುಣಿಗಲ್ಲು. ಅವರು ನಮ್ಮ ಊರಿಗೆ ಒಂದೊಂದು ತಿಂಗಳಾಗಿತ್ತು. ಅವ್ರು ಊರಿಗೆ ಹೋಗ್ಬೇಕಂತೆ. ಅವ್ರನ್ನ ಈಗ ಕುಣಿಗಲ್ಲಿಗೆ ಬರೋದೇ ಕೆಲಸ. ಹಾಗೆ ಜೊತೆಗೆ ನಮ್ಮ ಕುಣಿಗಲಲ್ಲಿ ನನ್ನ ಫ್ರೆಂಡು ಗೌತಮ್ ಅಂತ, ಅವನ್ನ ಹೋಗಿ ಮೀಟ್ ಆಗಬೇಕು. ಅದು ತುಂಬ ದಿನ ಆಗಿತ್ತು. ರೀಸೆಂಟಾಗಿ ಸಿಕ್ಕಿದ್ದ. ಕುಣಿಗಲ್ಗೆ ಹೋಗಿ ಭಾಳ ದಿನ ಆಗಿತ್ತು. ಹಿಂಗೆ ನಮ್ಮ ಅಜ್ಜಿನ ಬಿಟ್ಟು ಕುಣಿಗಲ್ಗೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಬರೋದೇ ಈಗ ಕೆಲಸ. ಆದರೂ ಹೇಳಿ ಬೆಳಗ್ಗೆ ಹೊತ್ತು ಹೇಳೋದು ತುಂಬ ಕಷ್ಟ. ಅದು 5 ಗಂಟೆಗೆ ಇದ್ದರೆ ಇಲ್ಲಿವರು 7 ಗಂಟೆಗೆ ಮಲಗಿ ಅಭ್ಯಾಸ ಹೋಗಿತ್ತು. ಈಗ ಒಂದು ವಾರದಿಂದ 5 ಗಂಟೆಗೆ ಎದ್ದು ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಆದರೂ ತುಂಬ ಕಷ್ಟಪಟ್ಟು ಹೇಳ್ತಾಯಿದ್ದೀನಿ. ಅದು ಒಂಥರ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋದೇನೋ ಒಂಥರ ಖುಷಿ, ಫ್ರೆಶ್ನೆಸ್ ಇದೆ. ಈಗ ಹೋಗಿ ಕರ್ಕೊಂಡು ಕುಣಿಗಲ್ಗೆ ಹೋಗೋದು ಕೆಲಸ. ವೆದರ್ ನೋಡಿ ಹೆಂಗಿದೆ. ಸೂರ್ಯ ಬಾರಪ್ಪ ಸೂರ್ಯ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ವೆದರೇ ಒಂಥರ ಕೂಲಾಗೈತೆ. ನೋಡಿ ನಮ್ಮೂರು ಫ್ಯಾಕ್ಟ್ರಿಗಳನ್ನೆಲ್ಲ ಮಾಡಿ ಊರನ್ನೇ ಹಾಳು ಮಾಡ್ಬಿಟ್ಟಾರೆ ನೋಡಿ. ಎತ್ಕೊಂಡು ಹೋಗ್ಬೇಕು. ಓ ಲಲ 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 ಓ ಸೂರ್ಯ ನಿನಗೆ ನಮನ ಬಾರಯ್ಯ ದರಿಗೆ ಅರುಣ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಏನು ಗೊತ್ತಾ, ಈ ಗೋಜನಕ್ಕಿ ಅಂತ ಹೊರವು ಅಲ್ಲಿ ಕಾಣ್ತಿದೆಯಲ್ಲ ದೇವಸ್ಥಾನ ಕಾಣ್ತಿದ್ದಲ್ಲ. ಅಲ್ಲಿ ಫಸ್ಟು ಮರಗಳಿದ್ದು ಹಾಗಾಗಿ ಗೋಜನಕ್ಕಿಗಳು ಕಟ್ತಿತ್ತು. ನಾವು ಚಿಕ್ಕವರಿದ್ದಾಗ ಅಲ್ಲಿ ಬಂದು ಅದು ನೋಡಿ ಖುಷಿ ಪಡ್ತಿದ್ದು. ಈಗೆಲ್ಲ ಏನೋ ಹೇಳ್ತಾರಲ್ಲ ಹಂಗೆ ಎಲ್ಲ ಕಡಿದು ಹಾಳು ಮಾಡಿ ಅವರೇ. ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಅದು ಮೊದಲು ಒಂದು ಹಳೆ ಮಂಟಪ ಥರ ಇತ್ತು. ಅದನ್ನು ಈಗ ನೀಟಾಗಿ ಹೊಸದಾಗಿ ರಿನೋವೇಟ್ ಮಾಡಿ ಕಟ್ಟಿದ್ದಾರೆ. ಏನು ಸೂರ್ಯ ಬರಲೇ ಇಲ್ಲ. ಅವ್ರ ಅಮ್ಮಿನ ಮೇಲೆ ನಾನು ಕೂಡ್ಗಿಡಾಕಣ ಅವರ ಮನೆಯಲ್ಲಿ ಬರೋ ಟೈಮ್ ಆಯಿತು, ಅದು ಬರಲಿಲ್ವೇ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನೋಡಿ ಇದೇ ದೇವಸ್ಥಾನ ಹೇಳ್ತಿಲ್ಲ ಮಂಟಪ ಥರ ಇತ್ತು ಅಂತ ಸಕ್ಕದಾಗಿ ಕಟ್ಟಿದ್ದಾರೆ. ಇದನ್ನು ಕಟ್ಟುವಾಗ ಇಲ್ಲೇ ಒಂದು ಜಾಸ್ತಿ ಇರುತ್ತಿದ್ದು ನೋಡಿ, ಸಕ್ಕದಾಗಿ ಕಟ್ಟಿದ್ದಾರೆ. ಸೂಪರ್ ಅಲ್ಲ. ಓ ವೀರಭದ್ರ ಸ್ವಾಮಿ ದೇವಸ್ಥಾನ, ಅದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ನಾವು ಚಿಕ್ಕವರಿದ್ದಾಗ ಬಂದು ಆಟ ಆಡ್ತಿದ್ದೆವು. ಇದೇ ಈ ಟ್ಯಾಂಕ್ ಐತಲ್ಲ, ಈ ಜಾಗದಲ್ಲೇ ಗೋಜನಕ್ಕಿಗಳು ಮರ ಕಟ್ಟಿದ್ದು ಎಲ್ಲ ಕಿತ್ತಾಕಿ ಹಿಂಗೆ ಈ ಲೆವೆಲ್ ಮಾಡವ್ರೆ. ನಮ್ಮ ಅಜ್ಜಿನ ಊರಿಗೆ ಬಿಟ್ಟೋ ಕೆಲಸ ಆಯಿತು. ಬೆಳಗ್ಗೆ ಹೇಳಿದ್ನಲ್ಲ ನಮ್ಮ ಫ್ರೆಂಡ್ ಕುಣಿಗಲಲ್ಲಿ ಒಬ್ಬ ಅವನೇ. ಅವ್ನು ಮೀಟ್ ಮಾಡಬೇಕಂತ. ಅವನಿಗೆ ಕಾಲ್ ಮಾಡಿದ್ದೆ. ಅವನೆಲ್ಲೋ ಬೆಂಗಳೂರಿಗೆ ಹೋಗ್ಬೇಕಂತೆ. ಅವ್ನು MBA ಮಾಡ್ತಿರೋದು. ಪ್ರಾಜೆಕ್ಟ್ ಸಬ್ಮಿಷನ್ ಐತಂತೆ. ಅದಕ್ಕೆ ಆಗಲ್ಲ, ಇನ್ನೊಂದು ದಿವಸ ಸಿಗೋಣ ಅಂದ. ಅದಕ್ಕೆ ಈಗ ಕುಣಿಗಲ್ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ಲು. ಈಗ ವಾಪಸ್ ಮನೆಗೆ ಹೋಗ್ತಾಯಿದ್ದೀನಿ. ಗೌತಮಣ ಇನ್ನೊಂದು ದಿವಸ ಯಾವತ್ತಾದ್ರೂ ಸಿಗೋಣ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಪ್ರಾಜೆಕ್ಟ್ ಸಬ್ಮಿಷನ್ ಚೆನ್ನಾಗಿ ಮಾಡು. ಕುಣಿಗಲಿಂದ ಮನೆಗೆ ಸುಮಾರು ಒಂದು 2-2:30 ಬಂದೆ. ಊಟ ಮಾಡಿ ನಿದ್ದೆ ಮಾಡಿ ಎದ್ದು ಕಾಫಿ ಕುಡಿದು ಈಗ ಅಂತ ಈಚೆ ಕಡೆ ಬಂದಿದ್ದೀನಿ. ನೋಡಿ ನಮ್ಮ ಹುಡುಗರು ಕ್ರಿಕೆಟ್ ಆಡ್ತವ್ರೆ. ನಮಗೆ ಕ್ರಿಕೆಟ್ ಆದರೆ ಅಷ್ಟೊಂದೇನು ಇಷ್ಟ ಇಲ್ಲ, ಬಟ್ ನೋಡ್ತೀವಿ. ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ.
ಬಟ್ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಹಿಂದಿ ಹುಡುಗರೇ. ಬಟ್ ನಮ್ಮದು ದಾಬಸ್ಪೇಟೆ ಇಂಡಸ್ಟ್ರಿ ಏರಿಯಾ ಅಲ್ವಾ. ಸೊ ಬೆಂಗಳೂರು ಬಿಟ್ಟರೆ ಸೆಕೆಂಡು ಪ್ಲೇಸಲ್ಲಿ ಇರೋದೇ ನಮ್ಮ ಒಂದು ಬೆಂಗಳೂರು ಗ್ರಾಮಾಂತರ, ಅದರಲ್ಲಿ ನೆಲಮಂಗಲ. ಎಲ್ಲ ಹಿಂದಿ ಹುಡುಗರೇ ಜಾಸ್ತಿ. ಒಬ್ಬವಾಗ ಬೆಳಗಿನ ಕೆಲಸ ಮಾಡಿ ಒಂದು ಈಗ ಆಟ ಆಡ್ತವ್ರೆ. ಅಷ್ಟೇ ವಿಷಯ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಸಪೋರ್ಟು ಹೀಗೆ ನನ್ನ ಮೇಲಿರಲಿ. ಸೊ ಅಷ್ಟು ತುಂಬ ಇಂಪಾರ್ಟೆಂಟು. ಸೊ ನಮ್ಮ ವೀಡಿಯೋಗಳಿಗೆ ಹೆಚ್ಚು ಲೈಕ್ಸು ಆ್ಯಂಡ್ ಫಾಲೋ ಮಾಡ್ಕೊಳ್ಳಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೇಳ್ತಾ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ. ಬಾಯ್.